ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ 10, 2025ಕ್ಕೆ ನಮ್ಮ ಸಿನಿಮಾ ಸಂಜು ವೆಚ್ಗೀತ ಭಾಗ 2 ರಿಲೀಸ್ ಆಗಬೇಕಾಗಿತ್ತು. ರಿಲೀಸು ಆಗಲಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ, ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ. ಈ ತಡೆಯಾಜ್ಞೆ ಏನು ಅಂತಂದರೆ, ನಾನು 2019ರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ, ಭಾವನಾ ರವಿಯವರ ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು. ತೆಲುಗು ಭಾಷೆಯಲ್ಲಿ ತಮನ್ನಾ ಮತ್ತು ಸತ್ಯದೇವ್ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ, ಗುರುತುಂದ ಶೀತಾಕಾಲಂ ಅಂತ. ಅದಕ್ಕೆ ನಮಗೆ ಇನ್ನೊಬ್ಬರು ಪಾರ್ಟ್ನರ್ ಇದ್ದರು, ಪ್ರೊಡ್ಯೂಸರ್ ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ಇದ್ದ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಜ್ಞೆ ತಂದರು. ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನು ಅಂದರೆ, ಈ ಸಿನಿಮಾ ಸಂಜು ವೆಚ್ಗೀತ ಭಾಗ 2ರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಅಂಡ್ ಪ್ಯೂರ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಡಿಟೈಲ್ ಆಗಿದ್ದಾರೆ. ಡೈರೆಕ್ಷನ್ ಮಾತ್ರ ನಂದು. ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅನ್ನೋದನ್ನು ಕಲ್ಪಿಸ್ಕೊಂಡು ಅವರು ತಡೆಯಾಜ್ಞೆ ತಂದರು. ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಛಲವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ, ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸಿಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ. ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ. ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ. ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಐ ಆಮ್ ಅನೌನ್ಸಿಂಗ್, ಯಾವುದೇ ಥರದ ತಡೆಯಾಜ್ಞೆಗಳು ಈ ಸಿನಿಮಾ ಮೇಲೆ ಇಲ್ಲ. ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನು ಖಾತ್ರಿಪಡಿಸ್ತೀನಿ ಮೊದಲು. ಎರಡನೆಯದು, ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ. ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು. ಸಿನಿಮಾದ ಬಗ್ಗೆ, ಸಿನಿಮಾದ ಹಾಡುಗಳ ಬಗ್ಗೆ, ಅದರ ಮೆಚ್ಚುಗೆಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಅದನ್ನು ಹೆಚ್ಚು ಮೆಲುಕು ಹಾಕದೆ, ಅದರ ಬಗ್ಗೆ ರಿಪೀಟೇಟಿವ್ ಆಗಿ ಮಾತಾಡದೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಪಾಯಿಂಟ್ ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ದಿ ಶಾರ್ಟ್ ಪಾಯಿಂಟ್ಸ್ ಆ್ಯಂಡ್ ವಿಲ್ ಗೋ ಅಹೆಡ್. ಮೊದಲನೇದಾಗಿ, ಕೆಲವು ವಿಷಯಗಳು ತುಂಬ ತುರ್ತಾಗಿ ನಡೆದು ಬಿಡ್ತವೆ, ಆಕಸ್ಮಿಕವಾಗಿ ನಡೆಯುತ್ತವೆ, ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ. ನಾವು ಹಿಂದೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ತುಂಬ ಗಟ್ಟಿಯಾಗಿ ನಾನು, ನಿರ್ಮಾಪಕರಾದಂಥ ಛಲವಾದಿ ಕುಮಾರ್ ಅವರು, ಶ್ರೀನಗರ ಕಿಟ್ಟಿಯವರು, ನಾಗಶೇಖರ್ ಅವರು ಒಂದು ಮಾತಾಡಿದ್ವಿ. ಏನಂದರೆ, 2-3 ತೆಲುಗು ಸಿನಿಮಾಗಳು ಜನವರಿ 10 ನಂತರ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಒಂದು, ಎಲ್ರಿಗೂ ಗೊತ್ತಿದೆ, ಇದನ್ನೇನು ರಹಸ್ಯ ಏನಲ್ಲ, ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು, ಚೇಂಬರಲ್ಲಿ ಹೊಡೆದಾಟ ಮಾಡೋದು ಮೊದಲಿನಿಂದನೂ, ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ. ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದ್ದೀವಿ. ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ಗಳನ್ನು ತಗೊಳ್ತೀವಿ, ಚಿತ್ರರಂಗ ಬಿಡೋದಿಲ್ಲ, ಏನೇ ಮಾಫಿಯಾ ಬಂದರೂ ಬಿಡಲ್ಲ ಅಂದಾಗ, ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂಥ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು. ಅವ್ರದ್ದೇನೋ ಹಣಕಾಸಿನ, ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ. ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ, ಯಾಕೆಂದರೆ ಅವ್ರು ನಮಗಿನ್ನೂ ಒಳ್ಳೆಯದನ್ನೇ ಮಾಡಿದ್ದಾರೆ. ಛಲವಾದಿ ಕುಮಾರ್ ಅವ್ರಿಗೂ ಗುರುತುಂದ ಶೀತಾಕಾಲಂಗೂ ಸಂಬಂಧವೇ ಇಲ್ಲದಂಥ ವಿಚಾರದಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು, ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು, ಆಂಧ್ರದಲ್ಲಿ ನಡೆಯಲ್ಲ. ರಜಾ ಇರುವಂಥ ಸಂದರ್ಭದಲ್ಲಿ ಆ 6 ದಿನಗಳನ್ನು ಬಳಸ್ಕೊಂಡು ತುಂಬ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದ್ರು.
ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ಓಡಾಡ್ತಾ ಇದ್ದೀವಿ. ಅದರ ಪಬ್ಲಿಸಿಟಿಗೆ ಹೋಗಿದ್ದೆ, ಅದರ ರಿಲೀಸ್ಗೆ ಹೋಗಿದ್ದೆ, ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ. ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು, ಈ ಸಿನಿಮಾ ಲಾಭ ಆಗಲಿ ನಷ್ಟ ಆದರೂ ಏನೇ ಆದರೂ ನಮಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂಥ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು. ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ, ಛಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದುಬಿಡುತ್ತೆ. ಸೊ ಈ ಥರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ, ನಾವು ಗೆಲ್ತಾನೆ ಇರಬೇಕಾಗತ್ತೆ. ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ, ಚೇಂಬರ್ ಇದೆ, ಮತ್ತೊಬ್ಬರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂಥ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನು ಬಿಟ್ಟು ಕೊಡಲೇಬೇಕು, ಆ ರನ್ನನ್ನು ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೇ ಹೋದರೆ ಈ ಥರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರಾ. ಇದನ್ನು ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ. ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ, ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯಿತು ಅಂತಾನೆ ಹೇಳ್ಬೋದು. ಯಾಕೆಂದರೆ ಯಾವುದೇ ಕಲ್ಲು ಹೆಸರು ಅದನ್ನು ಹಿಡ್ಕೊಂಡು ಮನೆ ಕಟ್ಟುವಂಥ ಮತ್ತು ವಿಗ್ರಹಗಳನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವರು ಮಾಡುವಂಥ ರೂಢಿ ನಮಗೆಲ್ಲರಿಗೂ ಆಲ್ರೆಡಿ ಇದೆ. ಅದಕ್ಕೆಲ್ಲ ಹೆದರದಿರಲಿಲ್ಲ. ಬಟ್ ನಮಗೊಂದು ಟಿಪ್ ಇತ್ತು, ಅಥವಾ ಅದಕ್ಕೇನಂತಾರೆ ಒಂದು ಸೂಚನೆ ಇತ್ತು, ಈ ಥರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತೀವಿ, ಗಟ್ಟಿಯಾಗಿ ಧ್ವನಿ ಎತ್ತೀವಿ, ಈ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಇದೇ ಥರದ ಥಿಯೇಟರ್ ಬೇಕು, ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ, ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು. ಆದರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ನ್ಯಾಯಾಲಯಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಇಲ್ಲಿ ಹೇಳಬೇಕು. ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಖನ್ನು ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನು ನಿರ್ಮಾಪಕರು ಹೇಳ್ತಾರೆ, ಈ ಕೋರ್ಟ್ ಪ್ರೊಸೀಜರ್ ಏನಾಯಿತು ಅಂತ ಹೇಳ್ತಾರೆ. ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಗಟ್ಟಿಯಾದ ಥಿಯೇಟರ್ ಸೆಟಪ್ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ. 10ಕ್ಕೆ ಬಿಡುಗಡೆ ಆಗಬೇಕಿತ್ತು ಸಿನಿಮಾ. ಕಾರಣ ಹೇಳಿದ್ರು ಗೆಳೆಯ, ಅದರದ್ದು ಸ್ಟೇ ವೆಕೇಟ್ ಆಗಿರೋ ಆರ್ಡರ್ಸ್ ತೊಗೊಂಬಂದಿದ್ದಾರೆ. ಆ ಪ್ರೋಸೆಸ್ ಹೇಗಾಯಿತು, ಎಷ್ಟು ಕಷ್ಟಗಳಾಯಿತು, ಎಷ್ಟು ತೊಂದರೆಗಳಾಯಿತು, ಅವತ್ತು ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅವತ್ತು ತುಂಬ ಅರ್ಜೆಂಟಲ್ಲಿದ್ವಿ, ಟೆನ್ಷನ್ ಇತ್ತು. ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದುಬಿಟ್ಟಿತ್ತು, ಹೊರಡಿದ್ವಿ. ಪಾಪ ಕುಮಾರ್ ಬೆಳಿಗ್ಗೆನೇ 6 ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೋಸೆಸ್ ಎಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಬಂದಿದ್ದಾರೆ. ತೊಂದರೆ ಆಗಿದ್ದು ನಾಗಶೇಖರ್ ಹೇಳಿದ್ರು, ಅವರ ಗುರ್ತುಂದ ಶೀತಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದೇನು ಇವರು ಯಾವ ಪೇಪರ್ ಮೇಲೆ ಸೈನ್ ಮಾಡಿ ಬಂದಿದ್ರು, ಅದರಲ್ಲಿ ಅವ್ರು ಏನು ಬರ್ಕೊಂಡ್ರೋ ಗೊತ್ತಿಲ್ಲ. ಆ ಸಮಸ್ಯೆಯಾಗಿ ಅಲ್ಲಿ ಸ್ಟೇ ಬಂದಿತ್ತು, ಅದು ವೆಕೇಟ್ ಆಯಿತು. ಈಗ ಇನ್ನೇನು ಸಿನಿಮಾ ಬಿಡುಗಡೆಗೆ ಹತ್ತಿರ ಬಂದುಬಿಟ್ಟಿದ್ದೀವಿ. 10ನೇ ತಾರೀಕಿಗೆ ಮಾಡಬೇಕಿತ್ತು. ಕಾರಣ ಏನು ಅಂತ ಗೊತ್ತಾಯಿತು. ದಯಮಾಡಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಚೇತನ್, ರೆಗ್ಯುಲರಾಗಿ ಪ್ರೆಸ್ಬಿಟ್ಟಿಗೆ ಬಾಪ, ತಡವಾಗಿ ಬಂದಿಲ್ಲ, ಸಾರಿ ಕೇಳಲ್ವಾ? ಹಾಂ, ಥ್ಯಾಂಕ್ ಯು ವೆರಿ ಮಚ್. ಇದರ ಉದ್ದೇಶ ರೆಡ್ಡಿ ಸರ್, ಇದರ ಉದ್ದೇಶ, ಈ ಪ್ರೆಸ್ ಮೀಟ್ ಉದ್ದೇಶ ಇಷ್ಟೇ. ಯಾರು ಏನೋ ಬೇರೆ ಬೇರೆ ಮಾತಾಡ್ತಾರೆ, ಅದು ಯಾವುದೂ ಅಲ್ಲ, ಸತ್ಯ ಇದು. ಬಿಡುಗಡೆ ದಿನಾಂಕನ ಈಗ ನಿರ್ಮಾಪಕರು ಹೇಳ್ತಾರೆ. ಈ ಪ್ರೋಸೆಸ್ ಹೆಂಗಾಯಿತು, ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅಂತಲೂ ಅವ್ರ ಬಾಯಿ ನನಗೆ ಕೇಳಿ. ಥ್ಯಾಂಕ್ ಯು. ಏನಾಗಿದೆ, ಸಂಜೀವ್ ಒಡ್ಸ್ಗಿದ್ದ ಸಿನಿಮಾ ಯಾವಾಗ ಅದ್ದೂರಿಯಾಗಿ ಬಂದಿದೆ ಅಂತ ಜನಗಳ ಬಾಯಲ್ಲಿ ವಿಚಾರ ಬರಲಿಕ್ಕೆ ಶುರುವಾಯಿತು. ಜೊತೆಗೆ ಅಮೆರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು 1-2 ಸ್ಕ್ರೀನಿಂಗ್ ಮಾಡದೇ ಇರೋಂಥದ್ರಲ್ಲಿ 30 ಸ್ಕ್ರೀನಿಂಗ್ ಕೊಟ್ಟರು. ಈ ಸಿನಿಮಾದನ್ನು ಲಾಕ್ ಮಾಡಿದ ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲ್ ಆಗುತ್ತೆ. ನಾನು ಏನೂ ತಪ್ಪೇ ಮಾಡಿದರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತೊಗೋಬೇಕು? ಇರಲಿ. ಒಂದಿನ ಹೋದಾಗ 12 ಗಂಟೆಗೆ ಜಡ್ಜ್ ಹತ್ರ ಅಪೇರಾದೆ. ಆದಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ, ಯಾವ ಕೇಸು ತೊಗೊಳ್ಳೋದು ನಿಂದೆ ತೊಗೊಳ್ತೀನಿ, ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡ್ರು ಈ ರೀತಿ ಇದೆ ಅಂತ. ವಾದ ವಿವಾದ ಆಯಿತು. ಆಪೋಸಿಟಲ್ಲಿ ಅವರು ಬಗ್ಲಿಲ್ಲ. ನನಗೆ 4 ಕೋಟಿ ದುಡ್ಡು ಬರಬೇಕು, ಅದು ನೀವು ಗ್ಯಾರಂಟಿ ಕೊಡಿ ಅಂತ. ನಾನೇನು ಕೊಡಬೇಕು ಅಂತ ನನ್ನ ವಾದ. ಫೈನಲ್ಗೆ ಜಡ್ಜನ್ನ ಕೇಳ್ತಾರೆ, ಈ ನಮ್ಮ ಲಾಯರು ಈಸ್ ಇನ್ನೋಸೆಂಟ್, ಕೋಟಿಗೆಲ್ಲ ಬಂಡವಾಳ ಹಾಕಿದ್ದಾರೆ. ಈಗ ಸಿನಿಮಾದ ಎಲ್ಲ ಜನದ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಈಗ ನೀವು ಸ್ಟೇ ವೆಕೇಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ. ಅವರು ಜಡ್ಜ್ ಇರ್ತಾರೆ, ಒಂದು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೇಟ್ ಮಾಡಲಿಕ್ಕೆ ಬರೋಲ್ಲ ಸಡನ್ನಾಗಿ. ಇದು ಮಿಸ್ಗೈಡ್ ಆಗಿದ್ದು ಸತ್ಯ ಅಂತ ಅವ್ರಿಗೂ ಗೊತ್ತಾಯಿತು. ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ,
4 ಕೋಟಿ ಡಿಪಾಸಿಟ್ ಮಾಡಿ ಕೋರ್ಟಲ್ಲಿ ಇರುತ್ತೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಕೇಸ್ ತೀರ್ಮಾನ ತಗೊಳ್ಳಿ ಅಂತ. ನಾನು ಅಲ್ಲಿ 4 ಕೋಟಿ ಇರ್ತದೆ ಹೈದರಾಬಾದಲ್ಲಿ. ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಪ್ರಾಪರ್ಟಿ ಕೊಲೆಕ್ಟರ್ ಕೊಡಲೇಬೇಕು ಅಂತ. ಆಗ ನಂದು ಸ್ವಂತ ಸೈಟು ಚಂದ್ರಲೇಔಟಲ್ಲಿದ್ದ ಸೈಟನ್ನು 2 ಸೈಟನ್ನು 4 ಕೋಟಿ ಹೊರತಾಗಂಥ ಸೈಟನ್ನು ಜೆರಾಕ್ಸನ್ನು ತರಿಸ್ಕೊಂಡು ಕೋರ್ಟಿಗೆ ಓಕೆ ಬರೋ ವೆರಿಫಿಕೇಷನ್ ಮಾಡಬೇಕಿತ್ತು. ಮಾಡಿ ಮತ್ತೆ ನೈಟೇ ಬಸ್ಸಿಗೆ ಹಾಕಿ ಒರಿಜಿನಲ್ ನೆನೆ ಕೊಟ್ಟು ನನಗೆ ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು 9ನೇ ತಾರೀಕು ಸುಮಾರು 7:30ವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು. ಮತ್ತು ನಿನ್ನೆ ನೋಡಿ ಎಂಥ ಟೈಮ್ ತಂದಿದ್ದಾರೆ ಅಂದರೆ ನಿನ್ನೆ ಲಾಸ್ಟು, ಇವತ್ತಿಂದ ಅಲ್ಲಿ 10 ಡೇಸ್ ಕೋರ್ಟ್ ರಜೆ. ಅದು ಪೊಂಗಲ್ ರಜೆ. ನಾವೆಲ್ಲೂ ಹೋಗ್ಬಾರ್ದು. ಒಂದು ದಿನ ಎಳೀತು ಅಂತಂದರೆ ನಮ್ಮದು ಸಿನಿಮಾ ರಿಲೀಸ್ ಮಾಡಬಾರ್ದು ಅನ್ನೋ ಪ್ಲ್ಯಾನ್, ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ನಿನ್ನೆ ಸಂಜೆ ನನಗೆ 6 ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ. ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕೂತ್ಕೊಂಡು 8:00ವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತೊಗೊಂಡು ನಾನು ರಾತ್ರಿ ಫ್ಲೈಟ್ ಇಟ್ಕೊಂಡು ಬೆಳಿಗ್ಗೆ 3 ಗಂಟೆ ರೀಚ್ ಆಗಿ ಅರ್ಜೆಂಟು ಸತ್ಯನ ನಿಮ್ಮ ಹತ್ರ ಹೇಳ್ಕೋಬೇಕು, ಇದು ಜನ ರೀಚ್ ಆಗಬೇಕು ನನ್ನ ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನನಗೆ ಪ್ರೆಸ್ ಮೀಟ್ ಮಾಡಿಕೊಡಿ, ನಾನು ವಿಚಾರ ಹಂಚ್ಕೋಬೇಕು. ಯಾಕೆ ನಮಗೆ ಜನಗಳಿಗೆ ವಿಚಾರ ತಿಳಿಸೋರು ನೀವು ಸಡನ್ನಾಗಿ ಯಾರು ತಿಳಿಸೋಕ್ಕಾಗಲ್ಲ. ಈ ಮಧ್ಯೆ ನಮ್ಮ ನೋವು ನಮಗಿರುತ್ತೆ. ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನಿಸುತ್ತೆ. ಪ್ರೊಡ್ಯೂಸರ್ 6 ಕೋಟಿ ಸಾಲ ಮಾಡಿದ್ರಂತೆ, ಸೆಟಲ್ಮೆಂಟ್ ಮಾಡಿದ್ರಂತೆ. ಇವೆಲ್ಲ ಏನಿರುತ್ತೆ, ಏನು ಪ್ರೂಫ್ ಇರುತ್ತೆ, ಏನಕ್ಕೆ ಇದರೆಲ್ಲ ಬರೀಬೇಕು, ಇದರ ಏನಕ್ಕೆ ಕೇಳಬೇಕು? ಸಂಬಂಧ ಇಲ್ಲದ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ. ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡ ಅಂತ ಹೇಳಿದಾಗ ನಮಗೆ ಕಾಮನ್ ಸೆನ್ಸ್ ಅಲ್ವಾ? ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ. ನಮ್ಮ ನೋವು ನಮ್ಗೆ ಗೊತ್ತು. ಸುಮ್ಮನೆ ಹುಚ್ಚಾಟಕ್ಕೆ ಎಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ, ಯಾರೇ ಆಗಲಿ ಅಷ್ಟೇ. ಒಳ್ಳೆ ವಿಚಾರಗಳಿದ್ದಾವೆ, ಅದನ್ನು ಜನರು ತಿಳಿಸೋಂಥ ಪ್ರಯತ್ನ ಮಾಡಿ. ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋದು ಭಾಳ ಇದೆ, ಅಂಥ ವಿಚಾರಗಳನ್ನ ಜನರು ತಿಳಿಸಿ. ಇವೆಲ್ಲ ಹುಚ್ಚಾಟಕ್ಕೆಲ್ಲ ಮಾಡ್ಬಿಟ್ಟು ನಮ್ಮನ್ನು ಬಲಿ ಹಾಕ್ಬೇಡಿ. ಭಾಳ ನೋವಿದೆ ಹೇಳ್ಕೊತಾ ಇದ್ದೀನಿ, ನಮಗೆ ಗೊತ್ತು ಕಷ್ಟ. ಈಗ 10ನೇ ತಾರೀಕಿಗೆ ರಿಲೀಸ್ ಆಗ್ತಿಲ್ಲ ಅಂದರೆ ನಮಗೆ ಎಷ್ಟು ನೋವಾಗಿದೆ, ನಿದ್ದೆ ಇಲ್ಲ ನಮಗೆ. ನಾನು ತಪ್ಪೇ ಮಾಡ್ದಲ್ಲ. ಈಗ 4 ಕೋಟಿ ಕೊಟ್ಟು ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವೇಕೆ ಬಾಕ್ಸ್ಗೆ ಬಂದಿದ್ದೀನಿ. ನಾನು ಯಾರನ್ನು ಕೇಳಿದ್ದಾನೆ, ಯಾರಿಗೆ ಹೇಳ್ಕೊಳ್ಳಿ ಇದನ್ನು? ಕನ್ನಡ ಸಿನಿಮಾಕ್ಕೆ ಆಗ್ತಾರ ಅನ್ಯಾಯ. ಎಂಥ ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡವ್ರೆ. ಯಾವ ಹಿಂದಿ ತೆಲುಗು ತಮಿಳಿಗೂ ಕಡಿಮೆ ಇಲ್ದಂಗೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು US ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ 30 ಸ್ಕ್ರೀನಿಂಗ್ ಕೊಟ್ಟರು, 50 ಸ್ಕ್ರೀನಿಂಗಿಗೆ ಮತ್ತೆ ಪ್ರೊಡ್ಯೂಸರ್ ರೆಡಿ ಇರೋ ಅಂಥ ಟೈಮಲ್ಲಿ ಇವರು ಮತ್ತೆ US ನಾವು ಈ ಸ್ಟೇ ಕಾಪಿ ಕೊಟ್ಟು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲರೂ ಮಾಡ್ತಾ ಇದ್ದು ಉದ್ದೇಶಪೂರ್ವಕ ಮಾಡ್ತಾರೆ. ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಲಿಸಿ. ನಾವು ಚೆನ್ನಾಗಿಲ್ಲದ ನೋಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಸಿನಿಮಾ ನೀವು ಸಾಂಗ್ ಕೇಳಿಲ್ಲ, ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಇದಕ್ಕೆ ನಮಗೆ ಮಾಡ್ತಾ ಇರೋ ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು. ಮಾಧ್ಯಮ ದಯವಿಟ್ಟು ನಿಮ್ಗೆ ಎಷ್ಟು ಆಗೋದು ಅವ್ರಿಗೆ ಲಾಸ್ಟ್ ಪರ್ಸನ್ಗೂ ರೀಚ್ ಆಗಿ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸೊ ಈಗ ಡೇಟ್ ಅನೌನ್ಸ್ ಮಾಡೋಣ, ಯಾಕಂದ್ರೆ ಬರುತ್ತೆ ಸ್ಕ್ರೀನ್ ಮೇಲೆ. ಸೊ ಅದು ಒಂದು ನರೇಷನ್ ಇದೆ. ಸೊ ನಿಮ್ಮೆಲ್ಲರ ಮೂಲಕ ನಾನು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯಕ್ಕೆ ನಮ್ಮ ವಕೀಲರಾದ ವಿಜಯ ಚಾಮುಂಡೇಶ್ವರಿ ಅವರಿಗೆ, ವಕೀಲರಾದ ನರೇಶ್ ಅವರಿಗೆ, ವಕೀಲರಾದ ಹವನೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಏನಾಗಿದೆ ನಮಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇದನ್ನ ನನಗೆ ಇಶ್ಯೂ ನೋಟಿಸ್ ಮಾಡಬೇಕಿದ್ದು ಒಂದು. ಆ ಮಧ್ಯೆ ಏನು ಈ ಸ್ಟೇ ಆರ್ಡರ್ ಕಾಪಿ ಇದೆ ಅದು ನನ್ನ ಮನೆಗೂ ಬಂದಿಲ್ಲ, ಮತ್ತು ನನಗೆ ಎಲ್ಲೂ ಅದು ಕಾಪಿ ಬಂದಿಲ್ಲ. ವಾಟ್ಸಪ್ಪಲ್ಲಿ ಡೈರೆಕ್ಟ್ಗೆ ಬಂದಿದ್ದು, ಎಲ್ಲರೂ ವಾಟ್ಸಪ್ಪಲ್ಲಿ ಬಂದಿರೋದು. ಎಲ್ಲ ಕಡೆನೂ ಗೇಮ್ ಪ್ಲೇ ಮಾಡಿದ್ದಾರೆ. ಎಲ್ಲೆಲ್ಲಿ ಇದನ್ನು ನಮಗೆ ಸಿಗ್ದಂಗೆ ವಿಚಾರಗಳು ಮಾಡಬೇಕು ಅದನ್ನೆಲ್ಲ ನೋಡಿ ಪ್ಲಾನ್ ಮಾಡಿ ಈ ಥರ ಮಾಡಿದ್ದಾರೆ. ಸೊ ಸತ್ಯ, ಈಗ ಅಲ್ಲಿ ಏನು ನಡೀತು ಕಾಲಘಟ್ಟ 2019ರಿಂದ ನಾನು ಹೇಳಬೇಕು. ಭಾವನಾ ರವಿ ಮತ್ತು ನಾಗಶೇಖರ್ ಅದು ನಾನು ಒಂದು ಸಿನಿಮಾ ಶುರು ಮಾಡಿದ್ವಿ, ಗುರುತುಂದ ಸೀತಾಕಾಲಂ ಅಂತ. ಆ ಸಿನಿಮಾಗೆ ಫೈನಾನ್ಷಿಯಲ್ ಆಗಿ ಎಂಟರ್ ಆದವರು ಶ್ರೀಯುತ ರಾಮರಾವ್ರವರು. ಫೈನಾನ್ಷಿಯಲ್ ಆಗಿ ಎಂಟರ್ ಆದವರು ಇಡೀ ಸಿನಿಮಾದ ಟೇಕ್ ಓವರ್ ಮಾಡಿದರು. ನಾವು 4 ಕೋಟಿ ಬಂಡವಾಳ ಹಾಕಿದ್ವಿ, ಮಿಕ್ಕದನ್ನ ಅವರು ರೆಡಿ ಮಾಡಿ, ರಿಲೀಸ್ಗೆ ರೆಡಿ ಮಾಡಿ. ಶ್ರೀ ಕಲ್ಯಾಣ್ ಅವರು, ಉಮೇಶ್ ಬಣ್ಕಾರ್ ಅವರ ನ್ಯಾಯಾಲಯದಲ್ಲಿ ಇರೋ ಒಂದು ಆರ್ಬಿಟ್ರೇಷನಲ್ಲಿ ಆದ ಒಂದು ಚಿಕ್ಕ ಒಪ್ಪಂದ ನಾನು ಮಾಡಿಕೊಂಡಿದ್ದು ಮಾನವೀಯ ದೃಷ್ಟಿಯಿಂದ. ಸರ್, ಈ ಸಿನಿಮಾ ಸೋತ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡಿಕೊಡ್ತೀನಿ ಸರ್, ಅಟ್ ಫ್ರೀ ಆಫ್ ಕಾಸ್ಟ್, ನಾನು ಡೈರೆಕ್ಷನ್ಗೆ ಏನೂ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ದನ್ನು ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ. ನನಗೆ ಅವ್ರು ಅನ್ನ ಹಾಕಿದ್ದಾರೆ,
ನಾನು ನೆನೆಸ್ಕೊತೀನಿ. ಏಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ನ ನೆನೆಸ್ಕೊಳ್ಳೋದು, ಅವ್ರಿಗೆ ಅನ್ಯಾಯ ಆಗದಿರೋ ಥರ ಕಾಪಾಡ್ಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ, ಅದು ಯಾರಾದರೂ ಆಗಲಿ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ ಒಳ್ಳೆತನ ಇವತ್ತು ನನಗೆ ಇಷ್ಟು ಕಷ್ಟವಾಗಿ ಪರಿಣಮಿಸಿದರೆ ಲೆಟ್ಸ್ ಫೇಸ್ ಇಟ್, ಅದಕ್ಕೆ ತೊಂದರೆ ಇಲ್ಲ, ಹೋರಾಟ ಮಾಡೋಣ, ಅದನ್ನೆಲ್ಲ ಫೇಸ್ ಮಾಡೋಣ. ಅಣ್ಣ ಕ್ವಶನ್ಸ್ ಇದೆ ಅಂದರೆ ಈಗ ಮುಂದಿನ ಪ್ರೋಸೆಸ್ ಏನು? ಈಗ ನೆಕ್ಸ್ಟ್ ಅವ್ರಿಗೆ ಸಿನಿಮಾ ಮಾಡ್ಕೊಡ್ತೀರಾ, ಅವ್ರ ಸೈಟ್ಗಳ ಅಥವಾ ಅವ್ರದ್ದು ಕೊಲಾಟ್ರಲ್ ಪರಿಹಾರ ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ. ನಮ್ಮದು ತಪ್ಪಿಲ್ಲ, ಸತ್ಯಕ್ಕೆ ಯಾವತ್ತು ಜಯ ಇದೆ, ಜಯ ಸಿಕ್ಕೇ ಸಿಗುತ್ತೆ. ಅಲ್ಲ ಸರಿ, ಹೇಗೆ ಅಂದರೆ ಅವ್ರ ಪಾಪ ಈಗ ನೋಡಿ ಏನಾಗಿದೆ, ಒಂದು ಕಂಡೀಷನ್ನು ಅದು ಒಂದ್ಸಲ ಸ್ಟೇ ಕೊಟ್ಟ ಮೇಲೆ ಈಗ ಕ್ಯಾಶ್ ಶೂರಿಟಿ ಅಥವಾ ಪ್ರಾಪರ್ಟಿ ಶೂರಿಟಿ ಕೊಡಲೇಬೇಕು, ಏನು ಕೊಡ್ತಿದೆ ಅದನ್ನು. ಈಗ ನಮಗೆ ಹೆಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತಂದರೆ, ಇದು ಓದೋ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಎಲ್ಲರಿಗೂ ಒಂದು ಸೆಟ್ ಜೆರಾಕ್ಸ್ ಕೊಡ್ತೀವಿ, ಕಳ್ಸಾಗಿದೆ ಅಲ್ವಾ? ಈ ಆ ಕಾಪಿ ಓದಿದ್ರೆ ಇವ್ರದ್ದೇನು ರಾಮರಾವು ಏನು ಕೇಸು ನನ್ನ ಮೇಲೆ ಹಾಕಿ ಸ್ಟೇ ತೊಗೊಂಡಿದ್ದಾರೆ, ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ, ಈಸ್ ಟೋಟಲಿ ಇನ್ನೋಸೆಂಟ್. ಈ ಕೊಲೆಟ್ರಲ್ ಏನು ಕೊಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಹೈಕೋರ್ಟ್ ಓಪನ್ ಆದಾಗ ಅದು ಕೊಲೆಟ್ರಲ್ ಅನ್ನೋದು ರಿಲೀಸ್ ಆಗುತ್ತೆ. ಕೊಲೆಟ್ರಲ್ ರಿಲೀಸ್ ಮಾಡೋಕ್ಕೆ ಕೋರ್ಟೇನೇ ಅನುಮತಿ ಕೊಡುತ್ತೆ. ನಂದು ಈ ಪಾತ್ರನೇ ಇಲ್ಲ ಇದರಲ್ಲಿ. ಆಮೇಲೆ ಇವ್ರದ್ದು ಏನಾಗುತ್ತೆ ಅಂತಂದರೆ, ಇವ್ರ ಕೇಸನ್ನು ಇವ್ರೇನು ಅಲ್ಲಿ ಅಪಿಯರ್ ಆದರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ, ಮತ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಟೈಮ್ ತೊಗೊಳ್ತೀವಿ, ನನ್ನ ಪ್ರಾಪರ್ಟಿಯಲ್ಲಿ ಅಲ್ಲಿ ಇರುತ್ತೆ ಅಷ್ಟೇ. ಒಂದು ಸಿನಿಮಾ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಸಿನಿಮಾ ಬಿಡುಗಡೆಗೆ ಬಂದಾಗ ಆ ಒಂದು 50 ಲಕ್ಷ ಖರ್ಚು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ ಆ ಮೂಮೆಂಟಲ್ಲಿ. ಆದರೆ ಒಂದು ಸಿನಿಮಾನ ತಡೆಯೋದಕ್ಕೆ 42 ಲಕ್ಷ ಬ್ಯಾಂಕಲ್ಲಿ ಕೋರ್ಟಲ್ಲಿ ಇಡ್ತಾರೆ, 42 ಲ್ಯಾಕ್ಸ್ ಇಡ್ತಾರೆ. ಸಿನಿಮಾ ರಿಲೀಸಿಗೆ ಇವರು ಖರ್ಚು ಮಾಡೋದಿಲ್ಲ, 4.5 ವರ್ಷಗಳ ಹಿಂದಿನ ವಿಚಾರ ಇದು. ಆದರೆ ಈ ಎಂತ್ ಮೂಮೆಂಟಲ್ಲಿ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೆ ಅಲ್ಲಿಗೆ ಬರ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎಲ್ಲಿ ಇಡ್ತಾರೆ 42 ಲಕ್ಷ? ಕೋರ್ಟಲ್ಲಿ ಡಿಪಾಸಿಟ್ ಇಡಬೇಕು. ನೀವು ಯಾವುದೇ ಒಂದು ಸಿನಿಮಾನ ಸ್ಟೇ ತರಬೇಕು, ಇನ್ನೊಬ್ಬರ ಮೇಲೆ ಡೆಫರ್ಮೇಷನ್ ಆಗಬೇಕು, ಯಾವುದೇ ಸ್ಟೇ ಮಾಡಬೇಕು ಅಂದ್ರೆ ಅಲ್ಲಿ ದುಡ್ಡು ಕಟ್ಟಬೇಕು, ರಿಕವರಿ ಸುಟ್ ಹಾಕಬೇಕು. 42 ಲಕ್ಷ ಇಡ್ತಾರೆ, ಲಾಯರ್ಗೆ ಒಂದು 20 ಲಕ್ಷ ಫೀಸ್ ಕೊಡ್ತಾರೆ, ಅದು ರಾತ್ರಿ ಆಪರೇಟ್ ಮಾಡ್ತಾರೆ. ಇಲ್ಲಿ ಸಂಬಂಧ ಇಲ್ದವ್ರಿಗೆಲ್ಲ ನೋಟಿಸ್ ಸರ್ವ್ ಆಗುತ್ತೆ. ನೀವು ಆ ನೋಟಿಸ್ನ ನೋಡ್ಬಿಟ್ರೆ ಇರೋ ಬರೋನಿಗೆ ಎಲ್ರಿಗೂ ನೋಟಿಸ್ ಸರ್ವ್ ಆಗುತ್ತೆ. ಸೊ ಇದರ ಹಿಂದಿನ ಒಂದು ತಂತ್ರಗಾರಿಕೆ, ಒಂದು ಕುತಂತ್ರಗಾರಿಕೆ ಏನಿತ್ತು, ಎಷ್ಟು ಪ್ಲಾನ್ ಮಾಡಿದ್ರು, ಯಾರಿಗ 50 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾವು ಕೋರ್ಟಲ್ಲಿ ಓಡಾಡಿ ಈ ಸಿನಿಮಾ ನಿಲ್ಲಿಸ್ಬೇಕು ಅನ್ನೋದೊಂದಿತ್ತು. ಯಾರು ಆ ಇನ್ವೆಸ್ಟರ್ಗಳು, ಅದು ರಿಕವರಿ ಸೂಟು, ಮತ್ತೊಂದು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ಗಳು ಫೀಸ್ ಕೊಡಬೇಕು, ದುಡ್ಡು ಕಟ್ಟಬೇಕಲ್ಲಿ, ಆ ಪ್ರೋಸೆಸ್ನ ಮಾಡಲೇಬೇಕು ಅಂದ್ರೆ ಆ ದ್ವೇಷ ಎಷ್ಟು ದೊಡ್ಡದು ಅಂತ. ಎರಡನೇದು, ನಾನು ಯಾವಾಗಲೂ ನಾಗಶೇಖರ್ ಅವ್ರಿಗೆ ನಮ್ಮ ತಂದೆಗೆ ಕೇಳ್ತಾ ಇರ್ತೀನಿ, ಈ ಸಿನಿಮಾ ನಾವ್ಯಾರು ಡಿಸೈಡ್ ಮಾಡ್ತಾ ಇಲ್ಲ, ಇದನ್ನ ನೇಚರ್ ಡಿಸೈಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ತುಂಬಾ ಸಲ ಈ ತರ ಹಲವಾರು ದೊಡ್ಡ ಸಿನಿಮಾಗಳಿರ್ಬೋದು, ಚಿಕ್ಕ ಸಿನಿಮಾಗಳಿರ್ಬೋದು, ಸಿನಿಮಾ ಅಂದ್ರೆ ಒಂದೇನೆ, ಹೆಚ್ಚು ಕಡಿಮೆ ಆಗುತ್ತೆ, ಆದಾಗೆಲ್ಲ ಗೆಲುವುಗಳಾಗುತ್ತೆ, ಏನೋ ಒಂದು ನೇಚರ್ ಪ್ರಕೃತಿ ಕೊಡುತ್ತೆ, ಸಿನಿಮಾನೇ ಪ್ರಕೃತಿ. ಶಿಡ್ಲಘಟ್ಟದಲ್ಲಿ ಶೂಟ್ ಮಾಡುವಾಗ ಆ ರೋಲರ್ಸ್ಗೆ ಒಬ್ಬರದು ಕೈ ಹೋಗ್ಬಿಡ್ಬೇಕಾಗಿತ್ತು, ಏನು ಇಮಿಡಿಯೇಟ್ ಕರೆಂಟ್ ಹೋಯ್ತು, ಆ ಮಾರುಕಟ್ಟೆನ ಹೊಡೆದಾಕಿದ್ರು, ಚಿಕ್ಕದೊಂದು 6 ಬಿಲ್ಡಿಂಗ್ ಹೊಡೆದಾಕಿದ್ರು. ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ನಾನು ನಾಗಶೇಖರ್ ಅವ್ರಿಗೆ ಜ್ಞಾಪಿಸ್ತೀನಿ, ರಚಿತಾರಾಮ್ ಅವರು ಬೇರೆ ವೆಹಿಕಲ್ ಅಲ್ಲಿ ಬರೋರು, ನಮ್ದೆಲ್ಲ ಟೀಮ್ ಕಾನ್ವೆ ಬೇರೆ ಹೋಗೋದು. ಅಲ್ಲಿ ಶಕ್ತಿ ಅಂತ ಒಬ್ರು ಇರ್ತಾರೆ, ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಸಿರ್ತಾರೆ, ಶೂಟಿಂಗ್ ನ ಮ್ಯಾನೇಜ್ ಮಾಡೋರು ಇರ್ತಾರೆ. ರಚಿತಾರಾಮ್ ಅವ್ರು ಕಳೆದೋಗ್ಬಿಟ್ಟಿದ್ರು, ಇಡೀ ಅರ್ಧ ದಿನ ಹುಡುಕದೇ ಆಗೋಯ್ತು. ಆ ಲೊಕೇಶನ್ ಅವ್ರು ಎಲ್ಲೋ ಮಿಸ್ ಆಗಿ ಹೋದ್ರಲ್ಲ, ಆ ಲೊಕೇಶನ್ ಹುಡುಕಿದ್ವಲ್ಲ, ಆ ಲೊಕೇಶನ್ ರಚಿತಾರಾಮ್ನ ಹುಡುಕ್ತಾ ಹೋಗ್ತಾ ಸಿಕ್ಕಿದಂತ ಒಂದು ಲೊಕೇಶನ್ ನಾವು ಸಿನಿಮಾ ಲಿಸ್ಟ್ ಅಲ್ಲಿ ಹಾಕೊಂಡಿರಲಿಲ್ಲ, ನಾಗಶೇಖರ್ ಅವ್ರು ಕೊಟ್ಟಿರಲಿಲ್ಲ. ಆ ಇಡೀ ಲೊಕೇಶನ್ ಅಲ್ಲಿ ಒಂದು ಸಾಂಗ್ ತೆಗೆದ್ರು ನಾಗಶೇಖರ್, ಹುಡುಕಕ್ ಹೋಗಿ. ಏನಂಗಪ್ಪ ನೆನಪಿದ್ಯಾ? ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಈಗ ಒಂದಿನ ರಾತ್ರಿ ಹೇಳ್ಬಿಟ್ರು, ಕಸ್ತೂರಿ ನಿವಾಸದಲ್ಲಿ ರಾಜಣ್ಣ ಅವ್ರು ಬಂದಂಗೆ ಬರ್ಬೇಕು ಅದೊಂದು ಶಾರ್ಟ್ ಅಂತ ಅಂದ. ಕಿಟ್ಟಪ್ಪಂಗೆ ಹೇಳಿದಾಗ ಅದೆಲ್ಲೋ ಲೊಕೇಶನ್, ಪ್ರೊಫ್ಲೇರ್ ಇಲ್ಲ, ಗಾಳಿ ಇಲ್ಲ, ಆದ್ರೆ ಅದೊಂದು ಏನೋ ಒಂದು ಜಾದು ನಡೀತು. ಡಿಸೆಂಬರ್ ಅಲ್ಲಿ ಸೂರ್ಯ ಓಪನ್ ಆದ, ಬೆಂಗಳೂರಲ್ಲೂ ನಾನಾ ಕಷ್ಟಗಳು, ಆರ್ಟಿಸ್ಟ್ ಡೇಟ್ಗಳು, ಇದನ್ನೆಲ್ಲ ನೋಡಿದಾಗ ಏನಿಸುತ್ತೆ ಅಂದ್ರೆ ಒಂದು ನಾಯಕ ನಟಿನೇ ಹುಡ್ಕೊಂಡು ಲೊಕೇಶನ್ ಹುಡುಕಕ್ ಹೋಗಿದ್ರು. ನೇಚರ್ ಇಟ್ಟಂತ ಸಿನಿಮಾ ನನ್ನ ಪ್ರಕಾರ ನಗಪ್ಪ. ನಾನು ನನ್ನ ಮಾತು ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ. ಒಂದು ಧೈರ್ಯ ಏನು ಅಂತಂದ್ರೆ, ಇದು ನೇಚರ್ ಕೊಟ್ಟಿರೋ ಡೇಟು, ಇದೇ ಇಲ್ಲ ಜಗಳ ಅಲ್ಲ, ಇದು ನೇಚರ್ ಕೊಟ್ಟಿರೋ ಡೇಟು, ನಿಮ್ಗೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ. ರಾತ್ರಿ ಹೇಳ್ಬಿಟ್ಟಿರಲ್ಲ ಕಿಟ್ಟಪ್ಪ, ಕಸ್ತೂರಿ ನಿವಾಸದಲ್ಲಿ ಅಣ್ಣವರು ನಡ್ಕೊಂಡು ಹೋಗ್ತಾರಲ್ಲ, ಅದನ್ನೇ ನಾನು ಕನ್ಸ್ಯೂಮ್ ಮಾಡಿರೋದು. ನೀವು ಅದನ್ನ ಪರ್ಫಾರ್ಮ್ ಮಾಡಬೇಕು, ಆ ಭಾರವಾದ ಹೆಜ್ಜೆಗಳನ್ನು ಇಡಬೇಕು, ದಟ್ ಇಸ್ ಮೈ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಲೊಕೇಶನ್ ಇವ್ರು ಹೇಳಿದೆ, ಅಣ್ಣ ಹೇಳ್ದಂಗೆ ಲೊಕೇಶನ್ ಹುಡ್ಕೊಂಡು ಹೋಗ್ತಾ ಒಂದು ಲೊಕೇಶನ್ ಸಿಕ್ತು.
ಆ ಲೊಕೇಶನ್ನು ಒಣಗಿದ ಮರಗಳಿಂದ ಇರಬೇಕಾಗಿದ್ದ ಒಂದು ಲೊಕೇಶನ್ನು ಸಿಕ್ಕಿದ ಮೇಲೆ ಇಟಲಿ ಬಾರ್ಡರ್ ಅದು ಸಿಕ್ಕಿದ ಮೇಲೆ ಇಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ ಫಿಕ್ಸ್ ಆಯಿತು. ಶೂಟ್ ಮಾಡಿ ಕ್ಯಾಮ್ರಾ ಇಟ್ವಿ. ಕ್ಯಾಮ್ರಾ ಇಟ್ಬಿಟ್ಟು ಹಿಂಗೆ ತಿರುಗ್ತೀನಿ, ಕಿಟ್ಟಪ್ಪ ಆ ಕಡೆ ಹೋಗ್ತಾ ಇದ್ರು ರೀಸಸ್ಗೆ ಅಂತ. ಕಿಟ್ಟಪ್ಪ ಹಂಗೆ ಹೋಗ್ಬೇಡಿ, ಹಿಂಗೆ ಬನ್ನಿ ಅಂದೆ. ಹೋಗಿ ಅಂದ್ಬಿಟ್ಟು ಇವ್ರು ಹೋದ್ರು, ಕಾಲು ಹಿಂಗೆ ಸಿಗಾಕೊಂಡ್ಬಿಡೋದ. ಇನ್ನು ಅವ್ರ ಹತ್ರ ಹೋದ್ರು ನಾಚ್ಕೋತಾರೆ ಅಂದ್ಬಿಟ್ಟು ನಾವು ಹಂಗೆ ಹಿಂಗೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟು ಗೊತ್ತಾಗ್ದೆ ಹಂಗೆ ಆಯಿತು ಹೋಗ್ಲಿ ಬಿಡಿ ಅಂತ. ಸರಿ ಅದಾಯಿತು. ಮಾನಿಟರ್ ಮಾಡ್ತಾ ಇದ್ವಿ. ಮಾನಿಟರ್ ಮಾಡ್ತಾ ಇರ್ಬೇಕಾದ್ರೆ ಜೋರು ವಿಂಡ್ ಸ್ಟ್ರಾಮ್ ಶುರುವಾಗೋಯ್ತು. ಅಲ್ಲಿ ಯು ಕೆನಾಟ್ ಜಡ್ಜ್ WW, Switzerland weather, woman and wine, you cannot judge. So WW is very dangerous there. So ಸಡನ್ ಆಗಿ ಹೇಳ್ತಾ ಇದ್ದಾರೆ, ಒಂದು ರೇಡಿಯೋಲ್ಲಿ ಪಕ್ಕದ ರೆಸಾರ್ಟ್ ಇತ್ತು, ಆ ರೆಸಾರ್ಟಿಂದ ಬರ್ತಾ ಇದೆ, ನಾವು ಇಟ್ಸ್ ಗೋಯಿಂಗ್ ಟು ಬಿ ದಿಸ್ ವಿಂಡ್ ಸ್ಟ್ರಾಮ್ ಬರ್ತಾ ಇದೆ ಅಂತ. ಸೊ ನಾವು ಮಾನಿಟರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಾನಿಟರ್ ಮಾಡ್ತಾ ಇದ್ರೆ ಸತ್ಯ ಹೆಗಡೆ ನಾನು 4 ಜನ ಕ್ಯಾಮ್ರಾ ಪಕ್ಕ ಇದ್ವಿ. ಕ್ಯಾಮ್ರಾ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದ ವಿಂಡಿಗೆ. ಓಹೋ ಚೆನ್ನಾಗಿದೆಯಲ್ಲ ಇದು. ಈ ಕೆಳಗಡೆ ಇದೆಯಲ್ಲ ಒಣ ಮರದಿಂದ ಉದುರಿರೋ ಎಲೆಗಳು ಕೆಳಗಿತ್ತು. ಈ ಸೀಕ್ವೆನ್ಸ್ಗೆ ಎಲೆಗಳು ಅದು ಚೆನ್ನಾಗಿರುತ್ತೆ ಇದ್ರು ಅಂತಂದೆ. ಒಂದ್ಸರಿ ಟೆಸ್ಟ್ ಮಾಡೋಣ ಏರಿಯಾ ಬಿಟ್ಟು ಆ ವಿಂಡಿಗೆ ಹಂಗೆ ಬಿಟ್ಟ ತಕ್ಷಣ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ. ಸರಿ 10 ಜನ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಏನೋ ಆ ಶಾರ್ಟಲ್ಲಿ ಬಿಟ್ಬಿಟ್ವಿ. ದಟ್ ವಾಸ್ ಎ ಕ್ಲೋಸ್ ಶಾರ್ಟ್, ತುಂಬ ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ವೈಡ್ ಶಾರ್ಟ್ ಇಟ್ವಿ. ಈ ವೈಡ್ ಶಾರ್ಟ್ಗೆ 10 ಪ್ರೊಫೈಲರು 100 ಜನ ಬಿಟ್ಟರು ಹಂಗೆ ಬರಲ್ಲ. ಇದು ಹೆಂಗೆ ಮ್ಯಾಚ್ ಮಾಡೋದು ಈಗ ಅಂತ ಆಮೇಲೆ ಕನ್ಫ್ಯೂಷನ್ ಶುರುವಾಯಿತು. ಸೊ ಏನೋ ಮಾಡೋಣ CG ಹಾಕ್ಬಿಡೋಣ ಅಂದ್ಕೊಂಡ್ವಿ. ಬಟ್ ದ ನೇಚರ್ ವಾಸ್ ಸೋ ಗ್ರೇಟ್. ವೆನ್ ಯು ಲವ್ your film will love you ಅನ್ನೋದು ಪ್ರೂವ್ ಆಯಿತು. ವೈಡ್ ಶಾರ್ಟ್ಗೆ ಇನ್ನಷ್ಟು ದೊಡ್ಡ ವಿಂಡ್ ಸ್ಟ್ರಾಮ್ ಬಂತು. ಕೆಳಗಡೆ ಇದ್ದು ಎಲೆಗಳೆಲ್ಲ ಹೋಗ್ತಾ ಇದ್ದಾವೆ ಹಂಗೆ ಸ್ಕ್ರೀನ್ ಪೂರ್ತಿ. ಏನು 24 ಲೆನ್ಸಲ್ಲಿ ಹೋಗ್ತಾ ಇದೆ. ಕಿಟ್ಟಪ್ಪ ನಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಭಾರವಾದ ಹೆಜ್ಜೆ ಬೇಕಾಗಿತ್ತು. ತುಂಬ ಭಾರವಾದ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ರು. ಗೊತ್ತಾಗಿತ್ತು ನನಗೆ ಬಿದ್ದಿದ್ದು ಸರಿಯಾಗಿದೆ. ರೆಡಿ ರೋಲ್ ಕ್ಯಾಮ್ರಾ ಅಂತ ಅಲ್ಲಿ ರೋಲ್ ಮಾಡಿದ್ದು. ಇಟ್ ಹಸ್ ಕಮ್ ಬ್ಯೂಟಿಫುಲಿ ಕರೆಕ್ಟ್ ಅಂದ್ಬಿಟ್ಟು ಹಿಂಗೆ ತಿರ್ಕೊಂತೀನಿ. ಇವ್ರು ಬಂದರು ಹಿಂಗೆ ಪೇಪರ್ ಹಿಡ್ಕೊಂಡು. ಏನಣ್ಣ ಅಂದರೆ ಈ ಸಿನಿಮಾಗೆ ನೀನು ಶಾರ್ಟ್ ಇಡ್ತಾ ಇಲ್ಲ, ದೇವ್ರ ಶಾರ್ಟ್ ಇಡ್ತಾ ಇದ್ದಾರೆ ಅಂತ ಅವತ್ತೇ ಹೇಳಿದರು. ಸೇಮ್ ಥಿಂಗ್ ನಡೀತಾ ಇದೆ. ಈ ಡೇಟ್ ನಾವು ಡಿಸೈಡ್ ಮಾಡಿಲ್ಲ, ದೇವರು ಡಿಸೈಡ್ ಮಾಡಿಲ್ಲ. ಇಟ್ ವಿಲ್ ಬಿ ಅ biggest date, and Sanju Vetchkita Part 2 will be an amazing film, and we are releasing on 17/1/2025. ನಿಮ್ಮೆಲ್ಲರ ಹಾರೈಕೆ ಇರಲಿ, ಆಶೀರ್ವಾದ ಇರಲಿ, ಲವ್ ಎಲ್ಲ ಕನ್ನಡಿಗರ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.